ಬಿಜೆಪಿ ಮತ್ತೆ ಜೆಡಿಎಸ್ ಮೈತ್ರಿಯ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಮಾತನಾಡಿದ್ರು, ವ್ಯಂಗ್ಯವಾಡಿದ್ರು. ಈಗ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಅವರು ಟಾಂಗ್ ಕೊಡ್ತಾ ಇದ್ದಾರೆ. ನಮ್ಮ ಸರ್ಕಾರದ ಬಗ್ಗೆ ಅಥವಾ ನಮ್ಮ ಮೈತ್ರಿಯ ಬಗ್ಗೆ ಮಾತನಾಡ್ತಾ ಇದ್ದಾರೆ, ಇದು ಸರಿಯಲ್ಲ ಅಂತ ಹೇಳಿ ಮಾತನಾಡಿದ್ದಾರೆ ಕೇಂದ್ರ ಸಚಿವರು. ಕೊಂಬುಕೋಡು ಇರೋದಿಲ್ಲ ಸ್ವಾಮಿ ಅಂತ ಹೇಳಿ ಮಾತನಾಡ್ತಾ ಇದ್ದಾರೆ. ಹಾಗಾದ್ರೆ ಯಾವ ವಿಚಾರವಾಗಿ ಡಿ.ಕೆ. ಶಿವಕುಮಾರ್ ಹೇಳಿದ್ರು, ರಾಜ್ಯದಲ್ಲಿ ಹೆಸರಿಗೆ ಮಾತ್ರ 3 ಪಕ್ಷಗಳಿವೆ, ಆದರೆ ಸ್ಪರ್ಧೆ ಮಾಡೋದು, ಕಣಕ್ಕಿಳಿಯೋದು ಚುನಾವಣೆ ಎರಡೇ 2 ಪಕ್ಷ. ಆ ನಿಟ್ಟಿನಲ್ಲಿ ಜೆಡಿಎಸ್ ಪಕ್ಷ ಲೆಕ್ಕಕ್ಕೆ ಇಲ್ಲ ಅನ್ನುವಂಥ ರೀತಿಯಲ್ಲಿ ಡಿ.ಕೆ. ಶಿವಕುಮಾರ್ ಮಾತನಾಡಿದರು. ಈ ಒಂದು ವಿಚಾರವಾಗಿ ಈಗ ಜೆಡಿಎಸ್ ನಾಯಕ ಆಗಿರುವಂತಹ ಕೇಂದ್ರ ಸಚಿವ ಆಗಿರುವಂತಹ ಎಚ್.ಡಿ. ಕುಮಾರಸ್ವಾಮಿ ಡಿ.ಕೆ. ಶಿವಕುಮಾರ್ ಅವರಿಗೆ ಟಾಂಗ್ ಕೊಡ್ತಾ ಇದ್ದಾರೆ. ನೀವು ಮಾಡಿದಂಥ ರೀತಿಗೆ ನೋಡಿ ನಾವು ಹಿಂಗೆ ಹೇಳ್ತೀವಿ ಅಂತ ಹೇಳಿ ಮಾತನಾಡ್ತಾರೆ. ಕುಮಾರಸ್ವಾಮಿ ಏನು ಹೇಳಿದ್ರು ಅಂತ ನೋಡಿ ಹೇಳ್ತಾ ಇದ್ದಾರೆ, ಶೀಘ್ರವೇ ಬಿಜೆಪಿ ಮತ್ತು ಜೆಡಿಎಸ್ ಏನಿದೆ ಮೈತ್ರಿ ಮಾಡಿಕೊಳ್ಳಿದೆ ಅಂತ ಹೇಳಿ ಡಿ.ಕೆ.ಶಿ ಹೇಳಿದರು. ಈ ಬಗ್ಗೆ ಟ್ವೀಟ್ನಲ್ಲಿನೇ ಕುಮಾರಸ್ವಾಮಿ ಗುಡುಗ್ತಾ ಇದ್ದಾರೆ. ಮಿನಿಸ್ಟರ್ ಡಿ.ಕೆ.ಶಿ ಏನಿದ್ದೀರಾ, ನೀವು ಮಾತನಾಡುವಂಥದ್ದು ಸರಿಯಲ್ಲ ಅಂತ ಹೇಳಿ ಗುಡುಗ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಒಂದು ನಡುವಿನ ಒಂದು ಮುಸುಕಿನ ಗುದ್ದಾಟ ಇನ್ನೂ ಕೂಡ ಜೋರಾಗ್ತಾ ಹೋಗ್ತಾ ಇದೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಬಗ್ಗೆ ಮಾತನಾಡಿದ ಡಿ.ಕೆ. ಶಿವಕುಮಾರ್, ರಾಜ್ಯದಲ್ಲಿ ಲೆಕ್ಕಕ್ಕೆ ಮಾತ್ರ ಇರೋದು 3, ಆದರೆ ಆಟಕ್ಕೆ ಇಳಿಯೋದು ಒಂದೇ ಅಥವಾ 2 ಪಕ್ಷಗಳು ಅಷ್ಟೇ ಅಂತ ಹೇಳಿ ಮಾತನಾಡಿದರು ಬಿಜೆಪಿ ಹಾಗೂ ಜೆಡಿಎಸ್ ಮೈತ್ರಿ ಬಗ್ಗೆ. ಈಗ ಹೇಳ್ತಾ ಇದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಟ್ವೀಟ್ ಮೂಲಕನೇ ಮಾತನಾಡ್ತಾ ಇದ್ದಾರೆ. ಡಿ.ಕೆ.ಶಿ ಮಾತಿಗೆ ಹೇಳ್ತಾ ಇದ್ದಾರೆ ನೋಡಿ, ರಾಜ್ಯ ರಾಜಕೀಯದಲ್ಲೂ ಕೂಡ ಆಕ್ಟಿವ್ ಆಗಿರುವಂತಹ ಜೆಡಿಎಸ್ ನಾಯಕ ಎಚ್.ಡಿ. ಕುಮಾರಸ್ವಾಮಿ ಏನಿದ್ದಾರೆ, ಮುಂದಿನ ಚುನಾವಣೆಗೆ ನಾನಾ ತಂತ್ರಗಳನ್ನು ರೂಪಿಸ್ತಾ ಇದ್ದಾರೆ. ಹೆಂಗೆ ಗೆಲ್ಲಬೇಕು ಏನು ಅಂತ ಹೇಳೋದು ಬಿಜೆಪಿಯ ಜೊತೆ ಸೇರಿಕೊಂಡು. ಇತ್ತ ಶೀಘ್ರವೇ ಬಿಜೆಪಿ ಜೆಡಿಎಸ್ ಮೈತ್ರಿ ಕೂಡ ಮಾಡಿಕೊಳ್ಳಿದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದರು. ಅದಲ್ಲದೆ ನಾನು ಕುಮಾರಸ್ವಾಮಿಗಿಂತ ಅನುಭವಿ ಅಂತ ಕೂಡ ಹೇಳಿದರು. ಯಾರು? ಡಿ.ಕೆ. ಶಿವಕುಮಾರ್. ಇದೇ ಒಂದು ವಿಚಾರ ಚರ್ಚೆಗೆ ಕಾರಣ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಎಚ್.ಡಿ. ಕುಮಾರಸ್ವಾಮಿಗಿಂತ ಜಾಸ್ತಿ ಅನುಭವ ಇದೆ ಅಂತ. ಅದು ಯಾವ ವಿಚಾರವಾಗಿ ಯಾವುದನ್ನು ತಲೆಯಲ್ಲಿ ಇಟ್ಕೊಂಡು ಹೇಳಿದ್ರು ಡಿ.ಕೆ. ಶಿವಕುಮಾರ್ ಗೊತ್ತಿಲ್ಲ, ಆದರೆ ಹಿಂಗಂತ ಹೇಳಿಬಿಟ್ಟಿದ್ದಾರೆ. ಅದಕ್ಕೆ ಕುಮಾರಸ್ವಾಮಿ ಮಾತನಾಡ್ತಾ ಇದ್ದಾರೆ, ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಟ್ಬಿಡಿ, ನೀವು ನಿಮ್ಮ ಆಡಳಿತದ ಅನುಭವದ ಬಗ್ಗೆ ಮಾತನಾಡ್ತಾ ಹೋಗೋಣ ಅಂತ ಹೇಳ್ತಾ ಇದ್ದಾರೆ. ಆಯಿತು, ನಾವು ಬಿ ಜೆ ಪಿ ಬಗ್ಗೆ ಅಥವಾ ಜೆ ಡಿ ಎಸ್ ಬಿ ಜೆ ಪಿ ಮೈತ್ರಿ ಬಗ್ಗೆ ಮಾತಾಡಿದ್ರೆ ಅದನ್ನು ಪಕ್ಕಕ್ಕೆ ಇಟ್ಬಿಡಿ, ನಾವು ಮಾಡ್ಕೊಂಡು ಹೋಗ್ತೀವೋ ಹಂಗೆ ಹೋಗ್ತೀವೋ ಅದು ಬೇಡ. ಆದರೆ ನೀವೇನು ಹೇಳ್ತಾ ಇದ್ದೀರಾ, ಅನುಭವ ನನಗಿನ್ನ ಜಾಸ್ತಿ ಇದೆ ಅಂತ ನೀವು ಮಾತನಾಡ್ತಿದ್ದೀರಲ್ಲ, ಆಯಿತು ನಾನು ಅದ್ರ ಬಗ್ಗೆ ಮಾತನಾಡ್ತೇನೆ. ಡಿ.ಕೆ. ಶಿವಕುಮಾರ್ ಅವರೇ, ನಮ್ಮ ವಿಲೀನದ ಚಿಂತೆಯನ್ನು ನೀವು ಬಿಟ್ಟುಬಿಡಿ, ಮತ್ತು ನಿಮ್ಮ ಆಡಳಿತದ ಬಗ್ಗೆ ನಾವು ಮಾತನಾಡ್ತಾ ಹೋಗೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ ಆಗಿದ್ದೇನೆ, ಅಲ್ಪಾವಧಿಗೆ ಪ್ರತಿಪಕ್ಷ ನಾಯಕ ಕೂಡ ಆಗಿದ್ದೇನೆ, ಈಗ ಕೇಂದ್ರದ ಮಂತ್ರಿ ಕೂಡ ಆಗಿದ್ದೀನಿ. ನೀವು ಸುದೀರ್ಘ ಅವಧಿಗೆ ಶಾಸಕರು, ಅನೇಕ ಬಾರಿ ಮಂತ್ರಿಗಳು, ಈಗ ಉಪಮುಖ್ಯಮಂತ್ರಿ ಆಗಿದ್ದೀರಿ. ನಮ್ಮಿಬ್ಬರ ಆಡಳಿತದ ಅನುಭವದ ಬಗ್ಗೆ ನೀವು ಹೇಳೋದಲ್ಲ, ಜನರೇ ಹೇಳ್ತಾರೆ, ಜನರನ್ನೇ ಕೇಳಬೇಕು ನಾವು ಹೋಗಿ, ಅವರು ಹೇಳ್ತಾ ಹೋಗ್ತಾರೆ. ಕುಮಾರಸ್ವಾಮಿ ಈ ರೀತಿಯಾಗಿ ಬರೆದುಕೊಳ್ತಾ ಇದ್ದಾರೆ. ಕಿತ್ತುಕೊಳ್ಳುವುದನ್ನು ನನ್ನ ಪೀರಿಯಡ್ನಲ್ಲಿ ಅಥವಾ ನನ್ನ ಇದರಲ್ಲೇ ಇಲ್ಲ, ಅನುಭವದಲ್ಲೇ ಇಲ್ಲ ಅಂತ ಹೇಳ್ತಾರೆ. ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದರಲ್ಲಿ ಇಲ್ಲವೇ ಇಲ್ಲ ಅಂತ ಹೇಳ್ತಾರೆ. ಅಂದರೆ ಕೊಲೆ ಆಗಿರ್ಬೋದು, ಸುಲಿಗೆ ಆಗಿರ್ಬೋದು, ಬೇಲಿ ಅಥವಾ ಚರಂಡಿ, ಕಮಿಷನ್ ಫಿಕ್ಸಿಂಗು, ಇವೆಲ್ಲ ಏನಿದೆ, ಒಂದು ಕಿತ್ಕೊಳ್ಳೋದು ಇನ್ನೊಂದನ್ನು ಕೊಡೋದು, ಇವೆಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಅಲ್ವಾ ಡಿ.ಕೆ.ಶಿ ಅವರೇ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಏನೋ ಜನರ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಸಿಕ್ಕಿರುವಂತಹ ಒಂದು ಅವಕಾಶದಲ್ಲಿ ಜನರಿಗೆ ಕೈಲಾದಂತಹ ಒಂದು ಸಹಾಯವನ್ನು ಮಾಡಲು ಹೋಗಬೇಕು, ಅಂತಹ ರಾಜಕಾರಣಿ ಆಗಬೇಕು. ಆದರೆ ನಿಮಗೆ ಏನಿದೆ ಸಿದ್ಧಿಸಿರುವಂತಹ ಅಂತಹ ಭಾರೀ ಅನುಭವ ಏನಿದೆ ಅದು ನನಗಿಲ್ಲ ಬಿಡಿ ಅಂತ ಅಂದರೆ ವ್ಯಂಗ್ಯ ಮಾಡ್ತಾ ಇದ್ದಾರೆ. ಕೊಲೆ ಸುಲಿಗೆ, ಬೇರೆ ಕಮಿಷನ್ ದಂಧೆ, ಫಿಕ್ಸಿಂಗ್ಗಳು, ಇವೆಲ್ಲ ಏನಿದೆ ಅದು ನಮಗೆ ಬರೋದಿಲ್ಲ. ಹೆಂಗೋ ದೇವರು ಏನು ಕೊಡ್ತಿರಲ್ಲ ಆ ಒಂದು ಅವಕಾಶದ ಮೇಲೆ ನಾವು ಆಗಿದ್ದೀವಿ, ಒಳ್ಳೆ ಅಧಿಕಾರವನ್ನು ಮಾಡಿದ್ದೀವಿ ಅಷ್ಟೇ. ಇನ್ನು ಏನಿದೆ ಒತ್ತುವರಿ ಏನಿದೆ, ನೀವೆಲ್ಲ ಅದರಲ್ಲೇ ನಿಸ್ಸೀಮರಾಗಿಬಿಟ್ಟಿದ್ದಾರೆ. ನಿಮ್ಮ ಅನುಭವ ಏನಿದೆ ಅಂದರೆ ಡಿ.ಕೆ. ಶಿವಕುಮಾರ್ ಅವರಿಗೆ ನಿಜವಾಗಿಯೂ ಕೂಡ ಯಾವುದರಲ್ಲಿ ಅನುಭವ ಇದೆ ಅಂತ ಹೇಳಿ ಡಿ.ಕೆ. ಶಿವಕುಮಾರ್ ಬಗ್ಗೆ ಕುಮಾರಸ್ವಾಮಿ ಅವರು ಮಾತನಾಡ್ತಾ ಇದ್ದಾರೆ. ನಿಮಗೆ ಬೇರೆ ಬೇರೆ ಅನುಭವ ತುಂಬ ಇದೆ, ಅಂಥ ಅನುಭವ ನಮಗಿಲ್ಲ. ನನಗೆ ದೇವರು ಮತ್ತು ಜನರು ಏನು ಆಶೀರ್ವಾದ ಕೊಟ್ಟಿದ್ರು, ಯಾವ ಸ್ಥಾನವನ್ನು ಕೊಟ್ಟಿದ್ರು ಅದನ್ನು ನಾನು ಸಮರ್ಪಕವಾಗಿ ಉತ್ತಮವಾಗಿ ನಡೆಸ್ಕೊಂಡು ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಒತ್ತುವರಿ ಬಗ್ಗೆ ಮಾತನಾಡ್ತಾ ಇದ್ದಾರೆ. ನಿಮಗೆ ಭೂ ಕಬ್ಜಾ, ಒತ್ತುವರಿ ಏನಿದೆ, ಕರಾಮತ್ತುಗಳು ಎಲ್ಲವೂ ಕೂಡ ಕರತಲಮಲಕವಾಗಿಬಿಟ್ಟಿವೆ. ಅದೇ ರೀತಿ ಮತ್ತೊಬ್ಬ ಸಚಿವರ ಖಾತೆಯಿಂದ ಒತ್ತುವರಿ ಮಾಡುವುದರಲ್ಲಿ ಕೂಡ ನೀವು ನಿಸ್ಸೀಮರಾಗಿಬಿಟ್ಟಿದ್ದೀರಿ. ಅದನ್ನಷ್ಟೇ ನಾನು ಹೇಳಿದ್ದು ಅಷ್ಟೇ. ತಾವು DCM ಆಗಿರಬಹುದು, ಆದರೆ ಮಂತ್ರಿ ಪದವಿಗೆ ಇರುವಷ್ಟೇ ಶಿಷ್ಟಾಚಾರ ಅಧಿಕಾರ ವ್ಯಾಪ್ತಿಯ ಒಂದು ಹುದ್ದೆ ಆಗಿದೆ ಅಷ್ಟೇ. ಅದು ನಿಮಗೆ ಗೊತ್ತಿಲ್ಲವೇ? ಅದನ್ನು ಬಿಟ್ಟು ನೀವು ಬೇರೆ ಬೇರೆ ರೀತಿ ನಡೆದುಕೊಳ್ತಾ ಇದ್ದಾರೆ. ಅದಕ್ಕೇನು ಎಕ್ಸ್ಟ್ರಾ ಕೊಂಬುಗಳು ಬರುತ್ತಾ? ಅದಕ್ಕೆ ಯಾವುದು ಕೂಡ ಕೊಂಬುಗಳು ಇರೋದಿಲ್ಲ DCM ಆದರೆ ಅಂತ ಹೇಳಿ
ಡಿ ಕೆ ಶಿವಕುಮಾರ್ ಬಗ್ಗೆ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಎಚ್ ಡಿ ಕುಮಾರಸ್ವಾಮಿ ಅವರು. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಹೋಲಿಸ್ಕೊಂಡ್ರೆ ನನ್ನ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಒಂದು ಸಣ್ಣ ವಿಚಾರ, ನಾನು ನಿಮ್ಮಷ್ಟು ಅನುಭವಿ ಅಲ್ಲ ಅಂತ ಹೇಳಿ ಎಕ್ಸ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ. ಇದೇ ಒಂದು ವಿಚಾರವಾಗಿ ಕುಮಾರಸ್ವಾಮಿ ಅವರು. ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ಒಂದು ಪಕ್ಷದ ವಿಲೀನ, ನಾವು ಸ್ಪರ್ಧೆ ಮಾಡೋದು, ಇನ್ನೊಂದು ಮತ್ತೊಂದು ಅವೆಲ್ಲವನ್ನು ಪಕ್ಕಕ್ಕಿಟ್ರೆ ನಿಮ್ಮ ಎಕ್ಸ್ಪೀರಿಯನ್ಸು, ನಿಮ್ಮ ಏನಿದೆ ಒಂದು ಅಧಿಕಾರ, ನಿಮ್ಮ ನಡವಳಿಕೆ, ನಿಮ್ಮ ಆಡಳಿತ ಎಲ್ಲವನ್ನು ಕೂಡ ಗಮನಿಸಿದಾಗ ಕೆಲವೊಂದು ವಿಚಾರಗಳಲ್ಲಿ ನಿಮಗೆ ಹೋಲಿಕೆ ಆಗೋಲ್ಲ. ನಿಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇದೆ, ನಿಜಕ್ಕೂ ಕೂಡ ನನಗೆ ಅದು ಇಲ್ಲ. ನಾನು ಆಗಿರೋದು ಇಷ್ಟೇ, ಏನು ಮಂತ್ರಿ ಆಗಿದ್ದೆ, ಮುಖ್ಯಮಂತ್ರಿ ಆಗಿದೆ 2 ಬಾರಿ, ವಿರೋಧ ಪಕ್ಷ ನಾಯಕ ಕೂಡ ಆಗಿದೆ ಕಡಿಮೆ ಅವಧಿಯಲ್ಲಿ. ನನಗೆ ಈ ರೀತಿಯಾಗಿ ಎಕ್ಸ್ಪೀರಿಯನ್ಸ್ ಇದೆ. ಆದರೆ ನಿಮ್ಮ ಥರ ಕಬ್ಜಾ, ಕೊಲೆ, ಸುಲಿಗೆ, ಅದು ಇದು ಒತ್ತುವರಿ ಇಂತಹ ವಿಚಾರಗಳಲ್ಲಿ ನನಗೆ ನಿಜವಾಗಿಯೂ ಕೂಡ ಎಕ್ಸ್ಪೀರಿಯನ್ಸ್ ಇಲ್ಲ ಅಂತ ಹೇಳಿ ಎಚ್ ಡಿ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ಗೆ ಒಂದು ರೀತಿಯಾಗಿ ಸರಿಯಾದ ರೀತಿಯಲ್ಲೇ ಟಾಂಗ್ ಕೊಟ್ಟಂತೆ ಕಾಣಿಸ್ತಾ ಇದೆ. ಮುಂದಿನ ದಿನಗಳಲ್ಲಿ BJP ಮತ್ತು JDS ಮೈತ್ರಿ ಆಗಬಹುದು, ಆಗದೆ ಕೂಡ ಸ್ಪರ್ಧೆ ಮಾಡಬಹುದು. ಆ ವಿಚಾರ ಏನಿದ್ರು ಕೂಡ ಅದು ನಿಮಗೆ ಅವಶ್ಯಕತೆ ಇಲ್ಲ, ಅದು ನಮಗೆ ಬಿಟ್ಟಂತಹ ವಿಚಾರ. ಆದರೆ ನೀವು ಎಕ್ಸ್ಪೀರಿಯನ್ಸು, ಅನುಭವ ಅಂತ ಮಾತನಾಡಿದಾಗ ನಾನೊಂದು ಈ ಒಂದು ವಿಚಾರಗಳನ್ನು ಹೇಳಬೇಕಾಗಿತ್ತು, ಹೇಳಿದ್ದೀರಿ. ನೀವೇ ಅರ್ಥ ಮಾಡ್ಕೊಳ್ಳಿ. DCM ಆಗಿದ್ದೀನಿ ಅಂತ ಹೇಳಿ ನೀವು ಅದನ್ನು ಏನೋ ಒಂದು ಹುದ್ದೆ ಎಕ್ಸ್ಟ್ರಾ ಕುಂಬಿದೆ ಅಂತ ಮಾತನಾಡ್ತೀರಿ. ಇಲ್ಲ, ಬರೀ ಮಂತ್ರಿಗೆ ಇರುವಂಥ ಒಂದು ಅಧಿಕಾರ ಮಾತ್ರ ಇದೆ. ಆದರೆ ನೀವು ಅದನ್ನು ಮರೆತು ಬೇರೆ ರೀತಿಯಾಗಿ ನಡೆದುಕೊಳ್ತಾ ಇದ್ದೀರಿ ಅಂತ ಹೇಳಿ ಡಿ ಕೆ ಶಿವಕುಮಾರ್ಗೆ ಕಿವಿ ಎನ್ನುವಂತಹ ಕೆಲಸವನ್ನು ಎಚ್ ಡಿ ಕುಮಾರಸ್ವಾಮಿ ಅವರು ಮಾಡ್ತಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.